ನಮಸ್ತೆ ಫ್ರೆಂಡ್ಸ್, ಈ ಮಳೆಗಾಲಕ್ಕೆ ಒಂದು ಗರ್ಮ ಗರಂ ಮಸಾಲಾ ಚಾಯ್ ಮಾಡೋಣ. 1 ಲೋಟ ನೀರನ್ನು ತೆಗೆದುಕೊಂಡು, ಕುಡಿಯೋರು ಜಾಸ್ತಿ ಇದ್ದರೆ ನೀವು ಕ್ವಾಂಟಿಟಿಯನ್ನು ಹೆಚ್ಚು ಮಾಡಬಹುದು. ನಂತರ ನೀರು ಸ್ವಲ್ಪ ಬಿಸಿಯಾದ ನಂತರ ಟೀ ಪೌಡರ್ನ ಹಾಕಿಕೊಳ್ಳಿ. ಇದು ಸಹ ಎಷ್ಟು ಜನರಿಗೆ ಮಾಡ್ತೀರಾ ಅದರ ಮೇಲೆ ಕ್ವಾಂಟಿಟಿನ ಹೆಚ್ಚು ಮಾಡಿಕೊಳ್ಳಿ. ನಂತರ ಮಸಾಲಾ ಚಾಯ್ಗೆ ಮುಖ್ಯವಾಗಿ ಬೇಕಾಗಿರೋದು ಹಸಿ ಶುಂಠಿ, ಫ್ರೆಶ್ ಶುಂಠಿ ತೆಗೆದುಕೊಳ್ಳಿ. ನಂತರ ಈಗ ನೆಗಡಿಯ ಕಾಲವಾಗಿರೋದ್ರಿಂದ ಅಂದರೆ ಶೀತ ಕಾಲ ಆಗಿರೋದ್ರಿಂದ ದೊಡ್ಡ ಪತ್ರೆ, ಪುದೀನ ಎಲೆ ಹಾಗೂ ಲವಂಗ, ಏಲಕ್ಕಿ, ಕಾಳುಮೆಣಸು ಇದೇ ಈ ಮಸಾಲಾ ಚಾಯ್ನ ಗುಟ್ಟು ಅಂತ ಹೇಳಬಹುದು. ಕುದಿಯುತ್ತಿರೋ ಚಹಾಗೆ ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಒಂದು ಕಲ್ಲಿನ ಸಹಾಯದಿಂದ ಜಜ್ಜಿಕೊಳ್ಬೇಕು. ಕುಟಾಣಿ ಇದ್ದರೆ ಕುಟಾಣಿನಲ್ಲೂ ನೀವು ಇದನ್ನು ಜಜ್ಜಿಕೋಬಹುದು. ಜಜ್ಜುವುದರಿಂದ ರಸ ಬಿಡುತ್ತೆ, ಹಾಗಾಗಿ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಹಸಿ ಶುಂಠಿ, ಕಾಳುಮೆಣಸು, ಏಲಕ್ಕಿ ಇದೆಲ್ಲವನ್ನು ಹಾಕಿದ ನಂತರ ಮತ್ತೆ 1 ನಿಮಿಷ ಅಥವಾ ಅರ್ಧ ನಿಮಿಷ ಕುದಿಸಿ, ಇದಕ್ಕೆ ದೊಡ್ಡ ಪತ್ರೆ ಮತ್ತು ಪುದೀನ ಎಲೆಗಳನ್ನು ತೆಗೆದುಕೊಂಡು ಅದನ್ನು ಲೈಟಾಗಿ ಜಜ್ಕೋಬೇಕು. ಕುಟಾಣಿನಲ್ಲಿ ಕುಟ್ಕೋಬಹುದು. ಇದರಿಂದ ಅದು ಸಹ ಅದರ ಫ್ಲೇವರ್ನ ಬಿಡುವುದಕ್ಕೆ ಸಹಾಯವಾಗುತ್ತೆ. ದೊಡ್ಡ ಪತ್ರೆಯಲ್ಲಿ ಶೀತ, ನೆಗಡಿ, ಕೆಮ್ಮಿಗೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ, ನೆಗಡಿ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ದೊಡ್ಡ ಪತ್ರೆ ಎಲೆನ ಬಳಸೋದ್ರಿಂದ ಶೀತ, ನೆಗಡಿನೂ ಕಡಿಮೆ ಆಗುತ್ತೆ, ಜೊತೆಗೆ ಒಂದು ಒಳ್ಳೆ ರುಚಿನೂ ಸಹ ಸಿಗುತ್ತೆ. ಯಾವತ್ತೂ ನೀವು ಇದನ್ನು ಪ್ರಯತ್ನ ಮಾಡಿಲ್ಲ ಅನ್ನೋದಾದರೆ ಈ ಸಲ ಟ್ರೈ ಮಾಡಿ. ಚಹಾ ಒಂದು ಹಂತಕ್ಕೆ ಕುದ್ದ ನಂತರ ಅರ್ಧ ಲೋಟ ಹಾಲು, ಇಲ್ಲಿ ಅರ್ಧ ಲೋಟ ಯಾಕೆ ತೆಗೆದುಕೊಂಡಿದ್ದೀನಿ ಅಂದರೆ ನಾವು ಬಳಸುವ ಹಾಲು ಸ್ವಲ್ಪ ಗಟ್ಟಿ ಹಾಲು, ಹಾಗಾಗಿ ಅರ್ಧ ಲೋಟ ಸಾಕಾಗುತ್ತೆ. ಒಬ್ಬರು ಕುಡಿಯೋದಾದರೆ 1 ಲೋಟ ನೀರಿಗೆ ಈ ಮಸಾಲೆ ಪದಾರ್ಥಗಳೊಂದಿಗೆ ಅರ್ಧ ಲೋಟ ಹಾಲು ಸಾಕು. ನಾವು ಸಕ್ಕರೆಯನ್ನು ಬಳಸಲ್ಲ ನಮ್ಮ ಮನೆಯಲ್ಲಿ ಹೆಚ್ಚಾಗಿ, ಹಾಗಾಗಿ ಬೆಲ್ಲವನ್ನು ನಾನು ಬಳಸಿಕೊಳ್ತಾ ಇದ್ದೀನಿ. ಚಹಾ ಕುದ್ದ ನಂತರ ಅಂದರೆ ಹಾಲು ಹಾಕಿ ಹಾಲು ಸಹ ಕುದ್ದ ನಂತರ ಬೆಲ್ಲವನ್ನು ಸೇರಿಸಿ, ನಂತರ ಮತ್ತೆ ಒಂದು ಅರ್ಧ ನಿಮಿಷಕ್ಕೂ ಕಡಿಮೆ ಕುದಿಸಿದರೆ ಗರ್ಮ ಗರಂ ಮಸಾಲಾ ಚಾಯ್ ಸವಿಯಲು ಸಿದ್ಧವಾಗುತ್ತೆ. ಒಂದು ಟೀ ಕಪ್ನ ತೆಗೆದುಕೊಂಡು ನೀವು ಚಾಯ್ನ ಸೋಸಿಕೊಂಡ್ರೆ ಎಂತಹ ನೆಗಡಿ, ಕೆಮ್ಮು ಇದ್ದರೂ ಸಹ ಈ ಒಂದು ಚಹಾದಿಂದ ಗುಣವಾಗುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್ನು. ನಿಮಗೆಲ್ಲ ಟೀ ಇಷ್ಟ ಆಗುತ್ತಾ, ಕಾಫಿ ಇಷ್ಟ ಆಗುತ್ತಾ? ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಧನ್ಯವಾದಗಳು.